ರಾಮನವಮಿ ಹಿನ್ನೆಲೆ ಐತಿಹಾಸಿಕ ಹಂಪಿಯಲ್ಲಿ ಕೋದಂಡರಾಮನಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇದೇ ವೇಳೆ ಬೃಹತ್ ಮಹಾಮಂಗಳಾರತಿಯೂ ಕೂಡ ಮಾಡಲಾಯಿತು. ಸೀತೆಯನ್ನು ಹುಡುಕಿಕೊಂಡು ಹೋಗಿ ಬರುವಾಗ ಶ್ರೀರಾಮ, ಲಕ್ಷ್ಮಣ ಸೇರಿದಂತೆ ಹನುಮ ದೇವರು ಇಲ್ಲಿ ವಾಸವಾಗಿದ್ದರು ಎಂಬ ಪ್ರತೀತಿ ಇದೆ. ಹೀಗಾಗಿ ತುಂಗಾ ನದಿ ತೀರದಲ್ಲಿ ರಾಮ ಲಕ್ಷ್ಮಣರ ಬೃಹತ್ ಮೂರ್ತಿ ಇರುವ ದೇಗುಲ ಇದೆ. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಬಂದು ಇಲ್ಲಿ ಪೂಜೆ ಸಲ್ಲಿಸೋದು ವಾಡಿಕೆ. ಅದರಲ್ಲೂ ಉತ್ತರ ಪ್ರದೇಶದ ಭಕ್ತರು ಇಲ್ಲಿಗೆ ಹೆಚ್ಚಾಗಿ ಬರ್ತಾರೆ. ರಾಮನವಮಿ ಹಿನ್ನೆಲೆ ವಿಶಿಷ್ಟ ಮಹಾಮಂಗಳಾರತಿ ಮಾಡಿ ಅದ್ದೂರಿ ರಾಮನವಮಿ ಆಚರಣೆ ಮಾಡಲಾಯಿತು. ಉಡುಪಿಯ ಶ್ರೀ ಪೇಜಾವರ ಮಠದಿಂದ ಶ್ರೀರಾಮೋತ್ಸವ ಪ್ರಯುಕ್ತ ಶುರುವಾದ ಭಕ್ತಿ ರಥಯಾತ್ರೆಯು ಬೈಂದೂರಿನಿಂದ ಕುಂದಾಪುರ ಪೇಟೆಗೆ ಆಗಮಿಸಿತು. ಶಾಸ್ತ್ರಿ ಸರ್ಕಲ್ನಲ್ಲಿ ರಾಮ ಭಕ್ತಿ ರಥವನ್ನು ಕುಂದಾಪುರ ಶಾಸಕ ಎ ಕಿರಣ್ ಕುಮಾರ್ ಕೊಡ್ಗಿ ಪುಷ್ಪಾರ್ಚನೆಯ ಮೂಲಕ ಸ್ವಾಗತಿಸಿದರು. ಬಳಿಕ ಕುಂದಾಪುರ ಪೇಟೆಯಲ್ಲಿ ಮೆರವಣಿಗೆ ತೆರಳಿ ತಾಲೂಕು ಪಂಚಾಯತ್ ಬಳಿ ಧಾರ್ಮಿಕ ಸಭೆ ನಡೆಸಲಾಯಿತು. ಈ ವೇಳೆ ಸಭೆಯನ್ನು ಉದ್ದೇಶಿಸಿ ಉಪನ್ಯಾಸಕರಾದ ಕುತ್ಪಾಡಿ ಕೃಷ್ಣರಾಜ್ ಮಾತನಾಡಿದರು. ಸತ್ಕರ್ಮಗಳಿಗೆ ಎಲ್ಲರ ಸಹಕಾರ ಅಗತ್ಯ. ಸಾತ್ವಿಕ ಸುಸಂಸ್ಕೃತ ಸಮಾಜಕ್ಕೆ ಈ ಯಾತ್ರೆ ಸಹಕಾರಿಯಾಗಲಿದೆ ಅಂತ ಹೇಳಿದರು. ಭಕ್ತಿ ರಥ ಸಾಗುವ ಮಾರ್ಗದಲ್ಲಿ ನೆರೆದಿದ್ದ ಜನತೆ ರಾಮನಾಮ ಜಪಿಸಿದರು. ಕಲಬುರಗಿಯಲ್ಲಿ ವಿಜೃಂಭಣೆಯಿಂದ ರಾಮನವಮಿ ಆಚರಣೆ ಮಾಡಲಾಗಿದೆ. ರಾಮತೀರ್ಥ ದೇವಸ್ಥಾನದಿಂದ ಪ್ರಭು ಶ್ರೀರಾಮನ ಮೂರ್ತಿಯ ಭವ್ಯ ಮೆರವಣಿಗೆ ಆರಂಭಗೊಂಡು ನಗರದ ವಿವಿಧೆಡೆ ಸಾಗಿತು. ರಾಮನ ಮೂರ್ತಿ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಮೆರವಣಿಗೆ ಸಾಗುವ ಮಾರ್ಗದ ಉದ್ದಕ್ಕೂ ರಾಮನ ಹಾಡಿಗೆ ಭಕ್ತರು ಕುಣಿದು ಕುಪ್ಪಳಿಸಿದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ಬಾಲರಾಮನ ಮೂರ್ತಿ ಕೆತ್ತನೆ ಮಾಡಿದ ಅರುಣ್ ಯೋಗಿರಾಜ್ ಕೂಡ ಭಾಗಿಯಾಗಿದ್ದರು. ಮೆರವಣಿಗೆಯಲ್ಲಿ ಭಾಗಿಯಾದ ರಾಮನ ಭಕ್ತರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡಿ ಮುಸ್ಲಿಮರು ಸೌಹಾರ್ದತೆಗೆ ಸಾಕ್ಷಿಯಾದರು. ಶ್ರೀರಾಮನವಮಿ ಪ್ರಯುಕ್ತ ಇಸ್ಕಾನ್ ವತಿಯಿಂದ ರಾಮನವಮಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಂದಿನಿ ಲೇಔಟ್ನ ಗಾರ್ಡನ್ ಸೇರಿ ಬೆಂಗಳೂರಿನ ವಿವಿಧ ಕಡೆ 108 ಅರುಣೋದಯ ಕೀರ್ತನೆಗಳು ಕಾರ್ಯಕ್ರಮ ನಡೆಸಲಾಯಿತು. ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ರಾಮ ಭಜನೆ ಮೇಳೈಸಿತು. ನಂದಿನಿ ಲೇಔಟ್ನಲ್ಲಿ ನಡೆದ ಕಾರ್ಯಕ್ರಮವು ಇಸ್ಕಾನ್ ಮುಖ್ಯಸ್ಥ ಪದ್ಮಭೂಷಣ್ ಮಧು ಪಂಡಿತ್ ದಾಸ್ ಸಾರಥ್ಯದಲ್ಲಿ ನಡೆಯಿತು. ಕೀರ್ತನೆಗಳು ಕಾರ್ಯಕ್ರಮ ನೂರಾರು ಭಕ್ತರು ಭಾಗಿಯಾಗಿದ್ದರು. 108 ಅರುಣೋದಯ ಕೀರ್ತನೆಗಳು ಭಕ್ತಿಯಿಂದ ಯಶಸ್ವಿಯಾಗಿ ನೆರವೇರಿದವು. ಜಾಲಹಳ್ಳಿಯ ಹೆದ್ದಾರಿಯಲ್ಲಿರುವ ಎಂಆರ್ಪಿ ಬಾರ್ನಲ್ಲಿ ಕಳ್ಳತನ ಮಾಡಿದ್ದ ಓರ್ವ ಆರೋಪಿಯನ್ನು ಬಗಲಗುಂಟೆ ಪೊಲೀಸರು ಬಂಧಿಸಿದ್ದಾರೆ. ಇನ್ನೋವಾ ಕಾರ್ನಲ್ಲಿ ಬಂದು ಬಾರ್ ಡೋರ್ ಶಟರ್ ಮುರಿದು ಕಳ್ಳತನ ಎಸಗಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾರ್ ಕ್ಯಾಶ್ ಕೌಂಟರ್ನಲ್ಲಿದ್ದ 5,80,000 ಹಣ ಕದ್ದೊಯ್ದಿದ್ದ ಆರೋಪಿ ಶಿವಕುಮಾರ್ನನ್ನು ಬಗಲಗುಂಟೆ ಪೊಲೀಸರು ಬಂಧಿಸಿದ್ದಾರೆ. 3 ಆರೋಪಿಗಳು ಸೇರಿ ಕಳ್ಳತನ ಮಾಡಿದ್ರು. 3 ಪೈಕಿ ಓರ್ವನನ್ನು ಬಂಧಿಸಲಾಗಿದ್ದು ಉಳಿದ 2ರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.